ನೂತನವಾಗಿ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಸಭೆ ತಮ್ಮ ಗೊತ್ತಿದೆ. AICCಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಬಂದು DK ಶಿವಕುಮಾರ್ ಅವ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ಸಾಧನ ಸೂಚನೆಯನ್ನು ಮಾಡಿದರು. ಹೀಗಾಗಿ ಅವರು ನಿನ್ನೆ ಮತ್ತೆ ತದನಂತರ ನಾವೆಲ್ಲರೂ ಸಿದ್ದರಾಮಯ್ಯನವರು ಒಳಗೊಂಡು ನಾವೆಲ್ಲರೂ ಹೋಗಿ ಗವರ್ನರ್ ಹತ್ರ ಹೋಗಿ ಸರ್ಕಾರ ರಚನೆಗೆ ಇವತ್ತು ನಮ್ಮ ಕ್ಲೇಮನ್ನು ಮಾಡಿದ್ದೀವಿ. ಈಗ ನಾನು ಬಂದಿರುವಂಥದ್ದು ಅವ್ರಿಗೆ ನಿನ್ನೆ ಆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಹಾಗೆ ಕೋರಿದ್ದೀವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಸರ್, ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಹುದ್ದೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಸರ್. ನಾನು ಅದು ಯಾವುದನ್ನು ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು ಅಲ್ಲಿ ಹೈಕಮಾಂಡ್ ಇದೆ. ಆಫರ್ ಕೊಟ್ಟಿದ್ದಾರೆ ಅಂತ ಸರ್. ಹೈಕಮಾಂಡ್ ಆಫರ್ ಕೊಟ್ಟಿದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ನೂತನವಾಗಿ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಸಭೆ ತಮ್ಮ ಗೊತ್ತಿದೆ. AICCಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಬಂದು DK ಶಿವಕುಮಾರ್ ಅವ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ಸಾಧನ ಸೂಚನೆಯನ್ನು ಮಾಡಿದರು. ಹೀಗಾಗಿ ಅವರು ನಿನ್ನೆ ಮತ್ತೆ ತದನಂತರ ನಾವೆಲ್ಲರೂ ಸಿದ್ದರಾಮಯ್ಯನವರು ಒಳಗೊಂಡು ನಾವೆಲ್ಲರೂ ಹೋಗಿ ಗವರ್ನರ್ ಹತ್ರ ಹೋಗಿ ಸರ್ಕಾರ ರಚನೆಗೆ ಇವತ್ತು ನಮ್ಮ ಕ್ಲೇಮನ್ನು ಮಾಡಿದ್ದೀವಿ. ಈಗ ನಾನು ಬಂದಿರುವಂಥದ್ದು ಅವ್ರಿಗೆ ನಿನ್ನೆ ಆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಹಾಗೆ ಕೋರಿದ್ದೀವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಸರ್, ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಹುದ್ದೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಸರ್. ನಾನು ಅದು ಯಾವುದನ್ನು ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು ಅಲ್ಲಿ ಹೈಕಮಾಂಡ್ ಇದೆ. ಆಫರ್ ಕೊಟ್ಟಿದ್ದಾರೆ ಅಂತ ಸರ್. ಹೈಕಮಾಂಡ್ ಆಫರ್ ಕೊಟ್ಟಿದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್.